ಮತ್ತು ಗೈಸ್ ನಾನಂತೂ ಈಗ ರೆಡಿಯಾಗಿ ಬಂದಿದ್ದೀನಿ. ಎಲ್ಲ ಬಿದ್ದು ಹೆಂಗೆ ಕುಳಿದೈತೆ ನೋಡ್ರಿ. ಇಲ್ಲಿ ರೇಟ್ ಇಲ್ದಾರ ಟೈಮಲ್ಲಿ ಈ ಥರ ಇದೆಷ್ಟೇ ಬಿಗಿ ಮಾಡಿದ್ರು ಅದು ಕೆಳಗಡೆ ತೋರಿಸಿದೆ. ಕೆಳಗಡೆ ಮಲಿಕತ್ತೀನಿ ಅಂತ ಕೆಳಗಡೆ ಮಲಿಕೊಳ್ಳಿಲ್ಲ, ಮೇಲೆ ಮಲಗಿದ್ದೆ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತೊಂದು ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿದ್ದೆ ಒಳ್ಳೆ ನಿದ್ದೆ ಮಾತ್ರ, ಇನ್ನೂ ನಿದ್ದೆನೇ ಹೋಗಿಲ್ಲ. 4:15 ಹೇಳ್ತಾ ಇದ್ದವನು, ಅದಲ್ಲ 4:15ಗೆ ಎಲ್ಲರೂ ಮಾಫ್ ಮಾಡಿಬಿಟ್ಟೆ ಮಲಿಕೊಂಡಿದ್ದು ನಾನಂತೂ. ಲೆಟ್ರಲ್ಲಿ ಒಳ್ಳೆ ನಿದ್ದೆ ಮಾತ್ರ. ಏನು ಮಾಡ್ತೀರಾ, ಫುಲ್ಲು ಇನ್ನೂ ಎಲ್ಲ ನಿದ್ದೆಗಳನ್ನು. ಈಗ ಹೋಗಿ ಒಂಚೂರು ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗ್ಬಿಟ್ಟು ಬರಬೇಕು. ಹಾಗೆ ಇನ್ನೂ ನಿದ್ದೆ ಬರ್ತಾಯಿದೆ. ರೆಡಿ ಆಗಿಬಿಟ್ಟು ಒಂಚೂರು ತೆಂಗಿನ ಸಸಿಗಳಿಗೆ ಗೊಬ್ಬರ ಹಾಕಬೇಕು. ಗೊಬ್ಬರ ಹಾಕ್ಬಿಟ್ಟು ಅದಾದಮೇಲೆ ಇನ್ನೇನೈತೆ ಕೆಲಸ ಅಷ್ಟೇ. ತೆಂಗಿನ ಸಸಿಗಳಿಗೆ ಒಂಚೂರು ಗೊಬ್ಬರ ಅಲ್ಲ, ಇದು ಗಿಡಗಳು ಬರ್ತದೆ ಅಂದ್ಬಿಟ್ಟೊಂದು ಇದು ಪುಡಿ ಯಾವುದೋ ಒಂದು ಐತೆ, ಅದನ್ನು ಹಾಕಬೇಕು. ತಗೊಬರ್ತಾರೆ, ತಗೊಬಂದ್ಮೇಲೆ ಹಾಕ್ಬೇಕು ಅದನ್ನು. ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಮತ್ತು ಗೈಸ್ ನಾನಂತೂ ಈಗ ರೆಡಿಯಾಗಿ ಬಂದಿದ್ದೀನಿ. ನಾನು ಇವತ್ತು ನಾನು ತೋರಿಸ್ತೀನಿ, ಓಕೆನಾ? ನೋಡೋಕ್ಕೆಲ್ಲ ರೆಡಿ ಇದ್ದೀರಾ? ನೋಡೋಕ್ಕಂಥದ್ದು ಏನಿಲ್ಲ. ಈಗ ಇದು ಗೊತ್ತಾ ನಿಮ್ಗೆ ಯಾರಿಗಾರು ಇದೇನು ಇತ್ತ ಅಂತ, ಏನು ಹಾಕೋರೆ ಅಂತನಾರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಏನಿದು ಅಂತ, ನಾನು ಅಪ್ಡೇಟ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನು ಬಾಳೆ ಇವೆಲ್ಲ ಈ ಕಡೆ ಚೀಲಗಳೈತೆ ಗೊಬ್ಬರದ್ದು, ಅದು ಇದು ಚೀಲಗಳು. ಅದು ಬಿಟ್ಟರೆ ಇದು ತರಿಸಿ ಸೊಸಿ ಏನೂ ಹಾಕಿಲ್ಲ, ಇದನ್ನು ಸುಮ್ಮನೆ ಹಂಗೆ ಇಟ್ಬಿಟ್ಟವ್ರೆ ಇಲ್ಲೇ. ಸುಮ್ಮನೆ ತರಿಸಿದ್ದು ಹಂಗೆ ಇಟ್ಟಿದ್ದು ಎಲ್ಲ ಔಷಧಿ ಗಜ್ಜಿ ಇಟ್ಟಿರ್ತಾರಲ್ಲ, ಅದು ಅಲ್ಲಲ್ಲೇ ಇಟ್ಬಿಟ್ಟೈತೆ. ಅದು ಬಿಟ್ಟರೆ ಇದು ಡ್ರಿಪ್ ಪೈಪ್ಲೈನು, ಅದಾದಮೇಲೆ ಸ್ಪ್ರಿಂಕ್ಲರು, UPVC ಪೈಪ್ಸು ಎಲ್ಲ ಐತೆ. ಅದು ಬಿಟ್ಟರೆ ಇದು ನೆನ್ನೆ ಹೇಳ್ದಂಗೆ ಔಷಧಿ ಸ್ಟೋರ್ ಮಾಡೋದು. ಅದು ಬಿಟ್ಟರೆ ಇಲ್ಲಿ ಗೇಟ್ ವಾಲ್ಗಳೈತೆ ಸಣ್ಣದು. ಗೊತ್ತಲ್ಲ ಕಡಿಬೇಡ, ಇದು ಗೊತ್ತಿಲ್ವಾ? ಇದನ್ನು ಕವಲೆಗಳಿಗೆ ಬಿಡ್ತಾರೆ, ಇದನ್ನು ಕವಲೆಗಳಿಗೆ. ಅದು ಬಿಟ್ರೆ ಇನ್ನಿಲ್ಲೂ ಹಂಗೆ ತಂದಿಟ್ಟಿರೋದು ಹಂಗಂಗೆ ಐತೆ. ಅದಾದಮೇಲೆ ಇವು ಗೇಟ್ ವಾಲ್ಗಳೈತೆ ಇಲ್ಲೂ. ಇಲ್ಲಿ ದೊಡ್ಡ ದೊಡ್ಡ ಗೇಟ್ ವಾಲ್ದು ಪೈಪ್ ಇವೆಲ್ಲ. ಅದು ಬಿಟ್ಟರೆ ಇನ್ನೇನಿಲ್ಲ. ನಿಮ್ಗೆ ಇನ್ನೂ ಬೇರೆ ಏನೇನು ತೋರಿಸ್ತೀನಿ ಅಂತ ಅಂದರೆ ಹೆಂಗೆ ಏನು ಹೋಗಿರೋದಂತ. ಇಲ್ಲಿ ಗಾಳಿಗೆಲ್ಲ ಬೆಂಡಾಗಿರೋದು ಈ ಥರ. ಅದೆಷ್ಟಾಗೈತೋ ಗೊತ್ತಿಲ್ಲ, ಎಲ್ಲ ವೇಸ್ಟ್. ಈಗ ಏನೂ ಮಾಡೋಕ್ಕಾಗಲ್ಲ ಫಾರ್ಮಿಂಗ್ ಅಂತಂದರೆ. ರೈಟ್ ಇಲ್ಲ ಅಂದರೂ ಹಿಂಗೇನೆ, ರೈಟ್ ಇದ್ದಾಗ ಅವರೇ ಬಂದು ಕಾಯ್ಕೊಂಡು ನಿಂತ್ಕೊಂಡು ತಗೊಂಡು ಹೋಗ್ತಾರೆ. ರೇಟ್ ಇಲ್ಲ ಅಂತ ಅಂದರೆ ಅದಿಲ್ಲೇ ಕೊಳಿತಾಯಿದ್ರು ಒಬ್ಬನೂ ಸಮೇತ ಬಂದು ಇಸ್ಕೋಗಲ್ಲ ನಮ್ಮ ಹತ್ರ. ನಾವು ಆದಷ್ಟು ತಗೋಗಿ ಎಲ್ಲ ಇದು ಮಾಡೋಕ್ಕೆ ಬಾಡಿಗೆ ಅದು ಇದು ಎಲ್ಲ ವೇಸ್ಟ್ ಆಗೋಗುತ್ತೆ. ಅದು ರೇಟ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಏನೇ ಮಾಡ್ತೀನಿ ಅಂದರೂ ಆಗಲ್ಲ. ಎಷ್ಟೆಲ್ಲ ಬಿದ್ದಾಗ್ಬಿಟ್ಟೈತೆ ಅರ್ಧಕ್ಕರ್ಧ. ಏನೂ ಮಾಡೋಕ್ಕಾಗಲ್ಲ ಗೈಸ್. ರೇಟ್ ಇದ್ದಾಗ ಅದು ಇನ್ನೂ ಒಂಚೂರು ಕಾಯಲಿದ್ದಾಗ ಎಲ್ಲ ಓಡಿ ಬಂದು ಇದು ಮಾಡ್ತಾರೆ. ಅಡ್ವಾನ್ಸ್ ಕೊಟ್ಬಿಟ್ಟು ಇಟ್ಕೊಂಬಿಟ್ಟಿರ್ತಾರೆ ತೋಟಗಳನ್ನ. ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ 1-2 ದಿನ 3 ದಿನದಲ್ಲಿ. ಎಲ್ಲ ಬಿದ್ದು ಹೆಂಗೆ ಕುಳಿದೈತೆ ನೋಡ್ರಿ. ಇಲ್ಲಿ ರೇಟ್ ಇಲ್ದಾರ ಟೈಮಲ್ಲಿ ಈ ಥರ ಇದೆಷ್ಟೇ ಬಿಗಿ ಮಾಡಿದ್ರು ಅದು ಭಾರತಕ್ಕೆ ಬಂದ್ಬಿಟ್ಟೈತೆ. ಕವೆಗಿವೆ ಕೊಟ್ಟಿಲ್ಲ, ಯಾಕಂದರೆ ರೇಟೇ ಇಲ್ವಲ್ಲ ಗೈಸ್. ಕವೆಗಿವೆ ಎಲ್ಲ ಕೊಟ್ಟು ನಾವೇನು ಮಾಡೋದು?
ಹಾಗೆ ಕೊಟ್ಟರೆ ಒಂದು ಸಪೋರ್ಟಿವ್ ಆಗಿ ನಿಂತಿರೋದೀಗ. ಅದನ್ನು ಮಾಡೋಕ್ಕೆ ನಮಗೆ ಇಷ್ಟನೇ ಆಗಲ್ಲ, ಒಂದೊಂದ್ಸಲಿ ಬೇಜಾರಾಗ್ಬಿಡ್ತು. ಅದು ಬಿಟ್ಟರೆ ಇನ್ನೇನು, ಆಲದ ಮರ, ಹಳ್ಳಿ ಮರ ಐತೆ ಅಲ್ಲಿ ಅಷ್ಟೇ. ನೋಡಿ ಇಲ್ಲೂ ನೋಡಿ ಹೆಂಗೆ ಬಿದ್ದೈತೆ, ರೇಟೇ ಇಲ್ಲ ಗೈಸ್. ಇದು ಗಾಳಿಗೆ ಬಿದ್ದಿರೋದು, ರೇಟೇ ಇಲ್ಲ. ಅಲ್ಲಿ ನೋಡಿ ಅಲ್ಲೊಂದು ಗೊನೆ ಬಿದ್ದೈತೆ, ರೇಟೇ ಇಲ್ಲ. ರೇಟ್ ಇದ್ದಿದ್ದಿದ್ರೆ ಎಷ್ಟು ಕೆಲವೆಲ್ಲ ಹಿಂಗೆ ಬೀಳ್ತಾನೆ ಇರಲಿಲ್ಲ. ಬಂದೆಲ್ಲ ಕಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟಿರೋರೆಲ್ಲ. ರೇಟ್ ಇಲ್ಲಾಂದರೆ ನನ್ನ ಮಕ್ಕಳೂ ಬರೋಲ್ಲ, ಮೂಸು ನೋಡೋಲ್ಲ ಈ ಕಡೆ ಇದೆ. ಅದಾ ಅಂದ್ಬಿಟ್ಟು ಆ ಕಡೆನೇ ಯಾರು ಬಿಡ್ತಾರೆ ಎಲ್ಲ, ಯಾರೊಬ್ಬರು ಬರೋಲ್ಲ. ಏನು ಮಾಡೋದ ಅಷ್ಟೇ. ಅದನ್ನೆಲ್ಲ ಇನ್ನೇನು ಮಾಡೋಕ್ಕಾಗಲ್ಲ ನಾನು. ಇನ್ನೇನು ಅವೆಲ್ಲ ಏನು ಗೊಬ್ಬರಕ್ಕೆ ಯೂಸ್ ಮಾಡ್ಕೊಬೇಕು. ಇದನ್ನೇ ರೋಟ್ರಿ ಹೊಡೆಸ್ಬಿಡ್ತಾರೆ, ಹಿಂಗೇನೆ ಕಲ್ಟಿವೇಟ್ ಹೊಡೆಸ್ಬಿಡ್ತಾರೆ ಅಷ್ಟೇ. ಕಲ್ಟಿವೇಟ್ ಹೊಡೆಸ್ಬಿಟ್ಟು ಈ ಭೂಮಿಲೇನೆ ಗೊಬ್ಬರ ಮಾಡಿಬಿಡ್ತಾರೆ, ಮಣ್ಣಿಗೆ ಹಾಕ್ಬಿಟ್ಟು ಮಿಕ್ಸ್ಚರ್ ಮಾಡಿ ಗೊಬ್ಬರ ಹಾಕ್ಬಿಡ್ತದೆ ಅದನ್ನು. ಅದು ಬಿಟ್ಟರೆ ಇಲ್ಲೂ ಐತೆ ಡ್ರಿಪ್ ಪೈಪು ಇವೆಲ್ಲ ಆಯಿಲು, ದೊಡ್ಡ ದೊಡ್ಡ ಮಿಷಿನ್ಗಳಿಗೆ ಆಯಿಲ್ಗಳದು. ಅದು ಬಿಟ್ಟರೆ ಇಲ್ಲೂ ಒಂದಷ್ಟು ಪೈಪ್ಗಳೈತೆ, ಕಟ್ ಪೈಪುಗಳು ಅಷ್ಟೇ ಗೈಸ್. ಇನ್ನೇನು ಇನ್ನೂ ಐತೆ, ಸಂಜೆ ಗಂಟ ಎಕ್ಸ್ಪ್ಲೋರ್ ಮಾಡ್ಕೊಂಡೇ ಇರೋದ ಇವತ್ತು. ಎಕ್ಸ್ಪ್ಲೋರ್ ಅನ್ನೋದಕ್ಕಿಂತ ಕೆಲಸ ಐತೆ, ಕೆಲಸ ಮುಗಿಸ್ಬೇಕು ನಾವು ಇವತ್ತು. ಕೆಲಸ ಅಂದರೆ ಇದು ತೆಂಗಿನ ಸಸಿಗಳಿಗೆ ಸುತ್ತ ಹಿರಾಗಳು ಮುಟ್ಬಿಟ್ಟಿರ್ತದೆ. ಯಾವ ಥರ ಅಂದರೆ ತೋರಿಸ್ತೀನಿ ಇರ್ರಿ, ಅಲ್ಲಿ ಗಂಟ ಹೋಗೋಣ. ಈ ಕಡೆ ಸಸಿಗಳಿಲ್ಲ, ತೆಂಗಿನ ಸಸಿಗಳು ಅಲ್ಲೈತೆ, ಅಲ್ಲೇ ಹೋಗಲ್ಲೇ ತೋರಿಸ್ತೀನಿ ನಿಮಗೆ. ಅಲ್ಲೇ ಬಿಟ್ಟರೆ ಇನ್ನೇನಿಲ್ಲ. ಅದೊಂದು ಕೆಲಸ ಮಾಡಿಬಿಟ್ಟು ಇವತ್ತು ಮೈಸೂರಿಗೆ ಹೋಗ್ಬೇಕು ಪಟ್ಟಂತ. ಮೈಸೂರಿಗೆ ಹೋಗಿ ಒಂದಷ್ಟು ಕೆಲಸ ಮಾಡಬೇಕು. ಇಲ್ಲ ಮೈಸೂರಲ್ಲಿ ಒಂದು ಕೆಲಸ ಆದರೂ ಇಲ್ಲೇ ಐತೆ, ಬೇಕಾದಂಗೆ ಕೆಲಸಗಳೈತೆ ಇಲ್ಲೂ. ಆದರೆ ಇಲ್ಲಿ ಉಳ್ಕೊಳ್ಳೋಕ್ಕೆಲ್ಲ ಇನ್ನೂ ಒಂಚೂರು ರೆಡಿ ಮಾಡಬೇಕು. ಮನೆ ಇದ್ರೂ ಮನೆ ಟೈಲ್ಸ್ ಹಾಕ್ಸಿ ಸಣ್ಣ ಪುಟ್ಟ ಕೆಲಸ ಮಾಡಬೇಕು. ನೋಡ್ರಿ ತೋರಿಸ್ತೀನಿ, ಇಲ್ಲೇ ಬರ್ತದು. ಟಾರ್ಚ್ ಆನ್ ಮಾಡೋದ ಈ ಥರ ಈ ಥರ ಆಳ ಇರ್ತದೆ, ಈ ಥರ ಆಳ ಕೊರೆಯ್ತದೆ. ಮಾಮೂಲಿ ಹಿರಾಗಳು ಗೂಡು ಕಟ್ಟುತ್ತೆ ಗೊತ್ತಾ, ಆ ಗೂಡು ಕಟ್ಟಿದಾಗ ಈ ತೆಂಗಿನ ಮರಗಳು ಆ ಕಡೆ ಬೆಂಡಾಗತ್ತೆ. ಹಿಂಗೆ ಯಾವ ಕಡೆ ಹಳ್ಳ ತೆಗ್ದಿರ್ತದೆ ಜಾಸ್ತಿ ಆ ಕಡೆಗೆ ಹೊಲ್ಕೊಳ್ಳುತ್ತೆ. ಇನ್ನೊಂದೊಂದು ಕರೆಕ್ಟಾಗಿರ್ತದಲ್ಲ, ಕರೆಕ್ಟಾಗಿರೋಕ್ಕೇನು ಬಂದಿರಲ್ಲ ಹಿರಾಗಳು. ಆದರೂ ಹಾಕಬೇಕು ಎಲ್ಲ ಗಿಡ ಸಸಿಗಳಿಗೂ. ಅದೇ ಕೆಲಸ ಇವತ್ತು. ಅದನ್ನು ಹಾಕಿ ಹೊರಡೋದಷ್ಟೇ ಮೈಸೂರಿಗೆ ಹೋಗಿ. ಇನ್ನೂ ಎಕ್ಸಾಮ್ ಆಗಿಲ್ಲ ನಂದು, ಎಕ್ಸಾಮ್ ಮುಗಿಸ್ಬೇಕು. ಆಫ್ಟರ್ 25th ಏನೋ ಐತೆ ಎಕ್ಸಾಮ್ ನಂದು, ಪ್ರಾಕ್ಟಿಕಲ್ ಎಕ್ಸಾಮು. ಅದಕ್ಕೂ ಹೋಗಿ ಒಂಚೂರು ಸಣ್ಣ ಪುಟ್ಟ ಓದ್ಕೊಬೇಕಲ್ವ, ಪ್ರಿಪೇರ್ ಆಗಬೇಕಲ್ಲ, ಕೋಡ್ಗಳನ್ನ ಕಲ್ತ್ಕೊಬೇಕು. ಅದು ಬಿಟ್ಟರೆ ಇದನ್ನು ಸೇಂಬು ಅಂತಾರೆ, ಸೇಂಬು. ನಾನು ಅವಾಗಲೇ ಹೇಳ್ತೀನಿ ಇದಿದೆ, ಯಾರು ವೀಡಿಯೋನ ಫುಲ್ ಗಂಟೆ ನೋಡಿರ್ತೀರ ಏನದು ಅಂತ. ಮತ್ತು ಗಾಯ್ಸ್ ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೊಬ್ಬರ ಏನೇನು ಹಾಕ್ತಿ ಏನು ಎತ್ತ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಬಾಯ್.